ಸಾಧ್ಯವಿಲ್ಲದ ವಿಚಾರದಲ್ಲಿ ಕೆಲವರು ಸಾಧನೆ ಮಾಡ್ತಿರ್ತಾರೆ. ಅಂಥದ್ದೇ ವಿಶಿಷ್ಟ ಸಾಧನೆ ಮಾಡಿ ಮಂಗಳೂರಿನ ಯುವಕನೊಬ್ಬ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ಸ್ ರೆಕಾರ್ಡ್ನಲ್ಲಿ ದಾಖಲೆ ಬರೆದಿದ್ದಾನೆ. ಅಷ್ಟಕ್ಕೂ ಆತನ ಸಾಧನೆ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಮತ್ತೆ ವಿಶ್ವ ದಾಖಲೆಗೆ ಸಾಕ್ಷಿಯಾಯಿತು ಮಂಗಳೂರು. ಕೊಳಲು ಊದುತ್ತಾ ಹಿಮ್ಮುಖವಾಗಿ ಈಜಿದ ಯುವಕ. ಎಸ್, ಮಂಗಳೂರಿನ ಕುಡ್ಲದ ಯುವಕ ವಿಶ್ವ ದಾಖಲೆ ಬರೆದಿದ್ದಾನೆ. 30 ವರ್ಷದ ರೂಬನ್ ಜೇಸನ್ ಮಚಾಡೋ ಎಂಬಾತ ಹಿಮ್ಮುಖವಾಗಿ ಈಜುತ್ತಾ ಕೊಳಲು ನುಡಿಸಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸೇರಿದ್ದಾನೆ. ಮಂಗಳೂರಿನ ಸಂತ ಅಲೋಶಿಯಸ್ ಕಾಲೇಜು ಈಜುಕೊಳದಲ್ಲಿ ಈ ದಾಖಲೆ ಬರೆದಿದ್ದಾನೆ. ಈ ಕಾಲೇಜಿನ ಈಜುಕೊಳದ ಸುತ್ತಳತೆ 150 ಮೀಟರ್ ಇದೆ. ಮಚಾಡೋ ಹಿಮ್ಮುಖವಾಗಿ ಈಜುತ್ತಾ ಕೊಳಲು ನುಡಿಸಿಕೊಂಡು 2 ಸುತ್ತು ಈಜಿದ್ದಾನೆ. 1.5 ತಿಂಗಳು ಸತತವಾಗಿ ಪರಿಶ್ರಮ ಹಾಕಿ ಸಾಧನೆ ಮಾಡಿದ್ದು, ಇದೀಗ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕಿದೆ. ಈ ಸಾಧನೆ ಬಗ್ಗೆ ಆ್ಯಕ್ಚುಲಿ ನಾನು ಕಳೆದ 1 ತಿಂಗಳಿಂದ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಲೋಶಿಯಸ್ ಸ್ವಿಮ್ಮಿಂಗ್ ಪೂಲಲ್ಲಿ. ಸೊ ಇದು ಸ್ವಿಮ್ಮಿಂಗ್ ಮತ್ತು ಫ್ಲೂಟ್ ಪ್ಲೇ ಮಾಡೋದು ಅಷ್ಟು ಸುಲಭ ಇಲ್ಲ. ಅದು ಬ್ಯಾಕ್ ಫ್ಲೋಟ್ ಮಾಡುವಾಗ ಅದು ಹೆಡ್ ಪೊಸಿಷನ್ ಮೇಂಟೈನ್ ಮಾಡಬೇಕು. ಸ್ವಲ್ಪ ನೀರು ತಾಗಿದೆ ಸಹ ಅದು ಕಷ್ಟ ಆಗ್ತದೆ. ನಾವು ತುಂಬ ರಿಸರ್ಚ್ ಮಾಡಿದ್ದೇವೆ. ಈ ಬ್ಯಾಕ್ ಸ್ವಿಮ್ ಮತ್ತು ಫ್ಲೂಟಲ್ಲಿ ದರ್ ಇಸ್ ನೋ ಸಚ್ ರೆಕಾರ್ಡ್. ಸೊ ಅದಾದ ನಂತರ ನಮಗೆ ಅದು ಐಡಿಯಾ ಬಂತು. ಸೊ ಮತ್ತೆ ನಾವು ಕೆಲಸ ಸ್ಟಾರ್ಟ್ ಮಾಡಿದೆ. ಮತ್ತು ಈ ಡೇಟಿಗೆ ಇದು ಆಯಿತು. ಇಲ್ಲ ಇದು ಹೊಸ ರೆಕಾರ್ಡ್. ಇಟ್ಸ್ ಅ ನ್ಯೂ ರೆಕಾರ್ಡ್ ಆ್ಯಂಡ್ ಬೇರೆ ಯಾರಿದ್ರೆ ದೇ ಹ್ಯಾವ್ ಟು ಬ್ರೇಕ್ ದಟ್ ರೆಕಾರ್ಡ್. ಮಚಾಡೋ ಸಾಧನೆ ವಿಶ್ವದಲ್ಲಿ ಎಲ್ಲೂ ದಾಖಲಾಗಿಲ್ಲ. ಇದೇ ಪ್ರಥಮ ಬಾರಿಗೆ ಈ ದಾಖಲೆ ಬರೆಯಲಾಗಿದೆ. ಮಚಾಡೋಗೆ ಡಾಕ್ಟರ್ ಮನೀಶ್ ಬಿಷ್ಣೋಯ್ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ಹಾಗೂ ಪದಕ ಪ್ರದಾನ ಮಾಡಿದರು. Mr. Ruben Machado has created a world records in which he has performed back float swimming while playing flute. So he has combined both the things, swimming as well as playing the flute, and this is the world record which is very unique and this is happening for the first time in the world. ಒಟ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜಾಡುವುದು ಕಾಮನ್, ಆದರೆ ಕೊಳಲು ನುಡಿಸುತ್ತಾ ಹಿಮ್ಮುಖವಾಗಿ ಈಜಾಡುವುದು ಒಂದು ದೊಡ್ಡ ಸಾಧನೆಯೇ ಸರಿ. ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಗೆ ಸೇರಿದ ಕುಡ್ಲದ ಯುವಕನ ಸಾಧನೆಗೆ ಈಗ ಇಡೀ ಕರುನಾಡೆ ಹೆಮ್ಮೆ ಪಡ್ತಿದೆ. ಕಿಶನ್ ಶೆಟ್ಟಿ, ನ್ಯೂಸ್ 18, ಮಂಗಳೂರು.